ನಮಸ್ಕಾರ ಬೆಂಗಳೂರು. ಇವತ್ತು ನಾವು ಉಳ್ಳಾಳ ಹತ್ರ ಇರೋ ಮಂಗನಹಳ್ಳಿ ಕ್ರಾಸ್ ಬಂದಿದೀವಿ. ಇಲ್ಲಿ ಒಂದು ಬ್ಯೂಟಿಫುಲ್ ಟ್ರಿಪ್ಲೆಕ್ಸ್ ಪ್ರಾಪರ್ಟಿನ ವಿಸಿಟ್ ಮಾಡಕ್ ಬಂದಿದೀವಿ. ಬನ್ನಿ ನೋಡೋಣ. ಇದು ನಾರ್ತ್ ಫೇಸಿಂಗ್ ಪ್ರಾಪರ್ಟಿ ಅಂಡ್ ಬ್ಯೂಟಿಫುಲಿ ಎಲಿವೇಟೆಡ್ ಡಬಲ್ ಬಾಲ್ಕನಿ ಇರುವಂತಹ ಪ್ರಾಪರ್ಟಿ. ಇಲ್ಲಿ ನಮ್ಗೆ ಮನೆ ಮುಂದೆ 30 ಫೀಟ್ ಸ್ಪೇಷಿಯಸ್ ರೋಡ್ ಬರುತ್ತೆ ಅಂಡ್ ಸೈಡ್ ಅಲ್ಲಿ ನಮ್ಗೆ 100 ಫೀಟ್ ರೋಡ್ ಬರುತ್ತೆ. ಈ ಮನೆ ಸಿಚುಯೇಟೆಡ್ ಆಗಿರೋದು ವೆರಿ ವೆಲ್ ಕನ್ಸ್ಟ್ರಕ್ಟೆಡ್ ಏರಿಯಾ. ಇಲ್ಲಿ ನಮ್ಗೆ ನವಾಮಿ ಫ್ಲಾಟ್ಸ್ ಕೂಡ ಬರ್ತಾ ಇದೆ ಅಂಡ್ ಇಲ್ಲಿ ವೆರಿ ಬ್ಯೂಟಿಫುಲ್ ನೇಮ್ ಬೋರ್ಡ್ ನ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಲೈಟ್ ಫಿಟ್ಟಿಂಗ್ಸ್ ಕೂಡ ಬರುತ್ತೆ. ಇಟ್ ಈಸ್ ವೆರಿ ಬ್ಯೂಟಿಫುಲಿ ಕನ್ಸ್ಟ್ರಕ್ಟೆಡ್. ನಮ್ಗೆ ಇಲ್ಲಿ ಸುತ್ತ ಗ್ರಾನೈಟ್ ವಾಲ್ ಕ್ಲಾಡಿಂಗ್ ಕೂಡ ಬರುತ್ತೆ. ವೆರಿ ನೈಸ್. ಇಲ್ಲಿ ನೋಡಿ, ಸ್ಲೈಡಿಂಗ್ ಡೋರ್ ಇದೆ. ಇಲ್ಲಿ ಸ್ಲೈಡಿಂಗ್ ಡೋರ್ ಬರುತ್ತೆ. ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಇದನ್ನ ನಾವು ಆಟೋಮೆಟಿಕ್ ಕೂಡ ಮಾಡ್ಕೋಬಹುದು. ಇಲ್ಲಿ ಬಂದ್ರೆ ನಮ್ಗೆ ಸ್ಪೇಷಿಯಸ್ ಆಗಿರೋ ಬೇಸ್ಮೆಂಟ್ ಸಿಗುತ್ತೆ ಅಂಡ್ ಪಿಲ್ಲರ್ಸ್ಗೆಲ್ಲ ಗ್ರಾನೈಟ್ ಕ್ಲಾಡಿಂಗ್ ಆಗಿದೆ. ಇಲ್ಲಿ ಒಂದು 4ರಷ್ಟು ಕಾರ್ ನಿಲ್ಲಿಸ್ಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಅಂಡ್ ಟೈಲ್ಸ್ ಎಲ್ಲ ಆಂಟಿ ಸ್ಕಿಡ್ ಟೈಲ್ಸ್ ಇದೆ ಅಂಡ್ ಇಲ್ಲಿ ಲಿಫ್ಟ್ ಕನೆಕ್ಷನ್ಸ್ ಕೂಡ ಇದೆ. ಇಲ್ಲಿಂದ ಸೀದಾ ಮನೆಗೆ ಹೋಗುವಂತ ಲಿಫ್ಟ್ ಕನೆಕ್ಷನ್. ಇಲ್ಲೆಲ್ಲ ಗ್ರಾನೈಟ್ ಕ್ಲಾಡಿಂಗ್ ಆಗಿದೆ ಅಂಡ್ ಇಲ್ಲಿ ಕಾವೇರಿ ವಾಟರ್ ಕನೆಕ್ಷನ್ ಕೂಡ ಅವೈಲಬಿಲಿಟಿ ಇದೆ. ಬೋರ್ ಕನೆಕ್ಷನ್ ಕೂಡ ಅವೈಲಬಿಲಿಟಿ ಇದೆ. ಒಂದು 10,000 ಲೀಟರ್ಸ್ ಅಷ್ಟು ಸಂಪಲ್ಲಿ ಕೆಪಾಸಿಟಿ ಇದೆ. ಇದು ಮೀಟರ್ ಬೋರ್ಡ್. ಆಟೋಮೆಟಿಕ್ ರೆಗ್ಯುಲೇಷನ್ ಆಫ್ ಬೋರ್ವೆಲ್ ಅಂಡ್ ಕಾವೇರಿ ವಾಟರ್ ಸಿಗುತ್ತೆ ನಿಮ್ಗೆ. ಇಲ್ಲಿ ಸ್ಪೇಸ್ ಇದೆ ಅಂಡ್ UPS ಕನೆಕ್ಷನ್ ಕೂಡ ಇದೆ. ಅಂಡ್ ಇಲ್ಲಿ ಬಂದು ನಮ್ಗೆ ಒಂದು ಕಾಮನ್ ಬಾತ್ರೂಮ್ ಫೆಸಿಲಿಟಿ ಕೂಡ ಇದೆ. ಸ್ಟೇರ್ಸ್ಗೆ ಆಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವಾಲ್ಗೆ ಗ್ರಾನೈಟ್ ಕ್ಲಾಡಿಂಗ್ ನ ಯೂಸ್ ಮಾಡಿದ್ದಾರೆ ಅಂಡ್ ರೇಲಿಂಗ್ಸ್ಗೆ SS ಜಿಂದಾಲ್ ಸ್ಟೀಲ್ ನ ಯೂಸ್ ಮಾಡಿದ್ದಾರೆ. ಬನ್ನಿ ಈಗ ಮನೆ ಒಳಗಡೆ ಹೋಗೋಣ. ನಮ್ಗೆ ಈ ಮೇನ್ ಡೋರಿನ ಈಚೆ ಒಂದು ಸ್ಪೇಷಿಯಸ್ ಆದ ಗ್ಲಾಸ್ ಬಾಲ್ಕನಿ ಸಿಗುತ್ತೆ. ಬನ್ನಿ ಒಳಗಡೆ ಹೋಗೋಣ. ಡೋರ್ ಎಲ್ಲ ಕಂಪ್ಲೀಟ್ ಟೀಕ್ ವುಡ್ ಅಲ್ಲಿ ಮಾಡಿಸಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಷ್ಟು ಸ್ಪೇಷಿಯಸ್ ಆಗಿರೋ ಹಾಲ್ ಇದೆ ಅಂಡ್ ದ ಸೀಲಿಂಗ್ ಇಸ್ ವೆರಿ ಬ್ಯೂಟಿಫುಲಿ ಡಿಸೈನ್ಡ್. ಇಲ್ಲಿ ನಮ್ಗೆ ವೆಂಟಿಲೇಷನ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ಬಿಕಾಸ್ ಸಫಿಶಿಯಂಟ್ ಗಾಳಿ ಬೆಳಕು ಹೋಗೋ ತರ ಡಿಸೈನ್ ಮಾಡಿದ್ದಾರೆ ಕಿಟಕಿಗಳನ್ನೆಲ್ಲ. ಅಂಡ್ ನಮ್ಗೆ ಡೋರ್ ಕಿಟಕಿಗಳು ಎಲ್ಲ ಕಂಪ್ಲೀಟ್ಲಿ ಟೀಕ್ ವುಡ್ ಅಲ್ಲಿ ಮಾಡಿರೋದು. ಇಲ್ಲಿ ನಮ್ಗೆ ವಿನಿಯರ್ ಶೀಟ್ಸ್ ಇಂದ ಫಿನಿಶ್ ಮಾಡಿರೋ TV ಯೂನಿಟ್ ಒಂದು ಬರುತ್ತೆ. ವೆರಿ ಬ್ಯೂಟಿಫುಲಿ ಡಿಸೈನ್ಡ್. ಇಲ್ಲಿ ನಮ್ಗೆ ವಿನಿಯರ್ ಶೀಟ್ಸ್ ಅಲ್ಲಿ ಫಿನಿಶ್ ಆಗಿರೋ ಒಂದು TV ಯೂನಿಟ್ ಸಿಗುತ್ತೆ. ಅಂಡ್ ಆಲ್ಸೋ ಇಲ್ಲಿ ಫೋಟೋ ಫ್ರೇಮ್, ಶೋ ಪೀಸಸ್, ಏನಾದ್ರೂ ಮೆಮೊರೇಬಲ್ ಥಿಂಗ್ಸ್ ಇದ್ರೆ ಸ್ಟೋರ್ ಮಾಡ್ಕೊಳ್ಳಕ್ಕೆ ಕಂಪಾರ್ಟ್ಮೆಂಟ್ಸ್ ಇದೆ. ಇಲ್ಲಿ ನಮ್ಗೆ ವಾಸ್ತು ಪ್ರಕಾರ ಕನ್ಸ್ಟ್ರಕ್ಟ್ ಮಾಡಿರೋ ದೇವ್ರ ಮನೆ ಸಿಗುತ್ತೆ. ವಾವ್, ನೋಡ್ತಾ ಇದ್ದೀರಲ್ಲ, ಇಲ್ಲಿ ಓನಿಕ್ಸ್ ಮಾರ್ಬಲ್ ಮತ್ತೆ ವೈಟ್ ಮಾರ್ಬಲ್ ನ ಮಿಕ್ಸ್ ಮಾಡಿ ಇಂಟೀರಿಯರ್ಸ್ ಮಾಡಿದ್ದಾರೆ. ಲುಕ್ಸ್ ವೆರಿ ಬ್ಯೂಟಿಫುಲ್. ಇಲ್ಲಿ ನೋಡಿ, ನಮ್ಗೆ ಫ್ಲೋರಿಂಗ್ ಇಟಾಲಿಯನ್ ಮಾರ್ಬಲ್ ಅಲ್ಲಿ ಫಿನಿಶ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಮ್ಗೆ ನ್ಯೂಲಿ ಅಪ್ಗ್ರೇಡೆಡ್ ಮಾಡ್ಯುಲರ್ ಕಿಚನ್ ಬರುತ್ತೆ ಅಂಡ್ ಸ್ಲ್ಯಾಬ್ಸ್ ಎಲ್ಲ ಕೊರಿಯನ್ ಶೀಟ್ಸ್ ಇಂದ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಂಡ್ ಈ ಡ್ರಾಯರ್ಸ್ ಎಲ್ಲ ಸಾಫ್ಟ್ ಕ್ಲೋಜರ್ ಡ್ರಾಯರ್ಸ್. ನಮ್ಗೆ ಇಲ್ಲಿ ಆಕ್ರಿಲಿಕ್ ಶೀಟ್ಸ್ ಇಂದ ಲ್ಯಾಮಿನೇಷನ್ ಮಾಡಿರೋದು ಕಂಡು ಬರ್ತಾ ಇದೆ ಅಂಡ್ ಎಲ್ಲ ಗೋಡ್ರೇಜ್ ಫಿಟ್ಟಿಂಗ್ಸ್ ನ ಯೂಸ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ರೋಸ್ ಗೋಲ್ಡ್ ಫಿಟ್ಟಿಂಗ್ಸ್. ವೆರಿ ನೈಸ್. ಅಂಡ್ ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ ಕಿಚನ್ಗೆ. ಈ ಕಂಪಾರ್ಟ್ಮೆಂಟ್ಸ್ ಎಲ್ಲ ಸ್ಟೋರೇಜ್ಗೆ ಕರೆಕ್ಟ್ ಆಗಿದೆ. ಇಲ್ಲಿ ನಮ್ಗೆ ಡಿಶ್ ವಾಷರ್ ಕೂಡ ಬರುತ್ತೆ, ವೆಟ್ ಅಂಡ್ ಡ್ರೈ ಎರಡೂನು. ನಮ್ಮ ಕಸ್ಟಮರ್ ರಿಕ್ವೈರ್ಮೆಂಟ್ ನ ಪ್ರಕಾರ ಹೆಂಗ್ ಬೇಕೋ ಹಂಗೆ ಕಸ್ಟಮೈಸ್ ಮಾಡ್ಕೋಬಹುದು. ಇವಾಗ ನಾವು ರೂಮ್ಗೆ ಎಂಟ್ರ್ ಆಗ್ತಾ ಇದೀವಿ. ಬನ್ನಿ ಹೇಗಿದೆ ನೋಡೋಣ. ವೆರಿ ನೈಸ್ ವೆಂಟಿಲೇಷನ್, ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ.
ಅಂಡ್ ವೀನಿಯರ್ ಇಂದ ಫಿನಿಶ್ ಮಾಡಿರೋ ಕಬರ್ಡ್ಸ್ ಇದೆ, ವಿಚ್ ಇಸ್ ಆಲ್ಸೋ ಸಾಫ್ಟ್ ಕ್ಲೋಸರ್. ಒಳಗಡೆ ಕೂಡ ನಮಗೆ ಲೈಟ್ ಫಿಟ್ಟಿಂಗ್ಸ್ ಇದೆ, ಸಫಿಷಿಯಂಟ್ ಸ್ಪೇಸ್ ಇದೆ, ಡ್ರಾಯರ್ಸ್ ಇದೆ, ಅಂಡ್ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ. ಅಂಡ್ ನಮಗೆ ಇದು ಸ್ಟಡಿ ಟೇಬಲ್ ನ ಡಿಸೈನ್ ಮಾಡಿದ್ದಾರೆ ಇಲ್ಲಿ. ಅಂಡ್ ಸ್ವಿಚಸ್ ಎಲ್ಲ GM ಸ್ವಿಚಸ್ ನ ಯೂಸ್ ಮಾಡಿದ್ದಾರೆ ಅಂಡ್ ಫಿನೋಲೆಕ್ಸ್ ವೈರ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ನಮ್ಗೆ ವಾಶ್ ಬೇಸಿನ್ಗೆ ಸ್ಪೇಸ್ ಬರುತ್ತೆ. ಇಲ್ಲಿ ವಾಶ್ ಬೇಸಿನ್ ನ ಅಟ್ಯಾಚ್ ಮಾಡಿಸ್ಕೋಬಹುದು ಅಂಡ್ ಒಂದು ಕಾಮನ್ ಬಾತ್ರೂಮ್ ಕೂಡ ಬರುತ್ತೆ. ಅಂಡ್ ಬಾತ್ರೂಮ್ ಅಲ್ಲೆಲ್ಲ ನಮ್ಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ. ನಾನು ಆಗ್ಲೇ ಹೇಳ್ದಾಗೆ ಎಂಟೈರ್ ಹೌಸ್ ನಮಗೆ ಲಿಫ್ಟ್ ಕನೆಕ್ಷನ್ ಇರುತ್ತೆ ಅಂಡ್ 4 ಪ್ಯಾಸೆಂಜರ್ ಕೆಪಾಸಿಟಿ ಇರುತ್ತೆ ಲಿಫ್ಟ್ಗೆ. ಬ್ಯೂಟಿಫುಲ್ ಗ್ರೆನೈಟ್ ಕ್ಲಾಡಿಂಗ್ ನ ಮಾಡಿದ್ದಾರೆ ಸುತ್ತ ಅಂಡ್ ಸಿಂಗಲ್ ಆಕ್ಸೆಸ್ ಇರುತ್ತೆ ಬರೀ ಫ್ಯಾಮಿಲಿಗೆ ಮಾತ್ರ. ಬನ್ನಿ ಮುಂದಿನ ಫ್ಲೋರ್ಗೆ ಹೋಗೋಣ. ಇಲ್ಲಿ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿ ಸ್ಟೇರ್ಸ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆಗ್ಲೇ ಹೇಳ್ದಂಗೆ SS ಸ್ಟೀಲ್ ಯೂಸ್ ಮಾಡಿ ರೈಲಿಂಗ್ಸ್ ಮಾಡಿದ್ದಾರೆ ಅಂಡ್ ವಿಂಡೋಸ್ ಎಲ್ಲ ಟೀಕ್ ವುಡ್ ಅಲ್ಲಿ ಮಾಡಿರೋ ವೆಂಟಿಲೇಟೆಡ್ ವಿಂಡೋಸ್ ಇದೆ. ಇಲ್ಲಿ ನೀವು ನೋಡ್ಬೋದು ಎವ್ರಿ ಫ್ಲೋರ್ ಹ್ಯಾಸ್ ಡಿಫ್ರೆಂಟ್ ಲಿವಿಂಗ್ ಏರಿಯಾ. ಇಲ್ಲಿ ನಮಗೆ ಮೇಲೆ ಯುನೀಕ್ ಆಗಿ ಡಿಫ್ರೆಂಟ್ ಆಗಿ ಡಿಸೈನ್ ಆಗಿರೋ ಸೀಲಿಂಗ್ಸ್ ಕೂಡ ಸಿಗುತ್ತೆ ಅಂಡ್ ಇಲ್ಲಿ ವಿನೈಲ್ ಶೀಟ್ಸ್ ಇಂದ ಫಿನಿಶ್ ಆಗಿರೋ TV ಯೂನಿಟ್ ಕೂಡ ಇದೆ. ನೀವು ನೋಡ್ಬೋದು ಕೆಳಗಡೆಗಿಂತ ಈ ಲಿವಿಂಗ್ ಏರಿಯಾ ತುಂಬಾ ಡಿಫ್ರೆಂಟ್ ಆಗಿದೆ. ಕಂಪಾರ್ಟ್ಮೆಂಟ್ಸ್ ಕೂಡ ಡಿಫ್ರೆಂಟ್ ಆಗಿದೆ. ಇಲ್ಲಿ ನಮಗೆ ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಿಡ್ಸ್ ಬೆಡ್ರೂಮ್, ಒಂದು ಅಟ್ಯಾಚ್ಡ್ ಬಾಲ್ಕನಿ ಕೂಡ ಬರುತ್ತೆ. ಬನ್ನಿ ಫಸ್ಟ್ ಕಿಡ್ಸ್ ಬೆಡ್ರೂಮ್ ಹೇಗಿದೆ ನೋಡೋಣ. ಟೀಕ್ ವುಡ್ ಅಲ್ಲಿ ಫಿನಿಶ್ ಮಾಡಿರೋ ಡೋರ್ಸ್, ಕಂಪ್ಲೀಟ್ ಟೀಕ್ ವುಡ್ ಅಲ್ಲಿ ಮಾಡಿರುವಂತ ಡೋರ್ಸ್ ಅಂಡ್ ವಿಂಡೋಸ್ ಬರುತ್ತೆ ಇಲ್ಲಿ ನಮಗೆ. ಅಂಡ್ ಸಾಫ್ಟ್ ಕ್ಲೋಸರ್ ಇರೋ ಲೈಟ್ ಫಿಟ್ಟಿಂಗ್ ಇರೋ ಕಬೋರ್ಡ್ಸ್ ಇದೆ. ಮೇಲ್ಗಡೆ ಸ್ಪೇಷಿಯಸ್ ಕಂಪಾರ್ಟ್ಮೆಂಟ್ಸ್ ಕೂಡ ಇದೆ. ಇಲ್ಲಿ ಒಂದು ದೊಡ್ಡ ಡ್ರೆಸ್ಸಿಂಗ್ ಟೇಬಲ್ ಇದೆ, ಕಂಪಾರ್ಟ್ಮೆಂಟ್ಸ್ ಕೂಡ ಇದೆ, ಕೆಳಗಡೆ ಡ್ರಾವರ್ಸ್ ಕೂಡ ಇದೆ, ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ಇದು ನಮ್ಮ ಮಾಸ್ಟರ್ ಬೆಡ್ರೂಮ್. ಇಲ್ಲಿ ನಮಗೆ ಕಾಟ್ ಕೂಡ ಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿದ್ದಾರೆ ಅಂಡ್ ಸೀಲಿಂಗ್ ತುಂಬಾ ಚೆನ್ನಾಗಿದೆ. ಕಬರ್ಡ್ ಕೂಡ ಇದೆ ಅಂಡ್ ಒಂದು ಸ್ಟಡಿ ಟೇಬಲ್ ತರ ಕೂಡ ಇದೆ. ನೀವು ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಕಸ್ಟಮೈಸ್ ಮಾಡ್ಕೋಬಹುದು. ಇದು ಕೂಡ ಸ್ಪೇಷಿಯಸ್ ಕಬೋರ್ಡ್ ಬರುತ್ತೆ, ವಿನಿಯರ್ ಫಿನಿಶಿಂಗ್ದು ಅಂಡ್ ಇದನ್ನ ವರ್ಕ್ ಸ್ಟೇಷನ್ ಆಗಿ ಕೂಡ ನಾವು ಯೂಸ್ ಮಾಡ್ಬೋದು ಆರ್ ಸ್ಟಡಿ ಟೇಬಲ್ ಆಗಿ ಕೂಡ ಕಸ್ಟಮೈಸ್ ಮಾಡ್ಕೋಬಹುದು. ಇಲ್ಲಿ ನೋಡ್ತಾ ಇದ್ದೀರಾ ಸ್ಪೇಷಿಯಸ್ ಕಂಪಾರ್ಟ್ಮೆಂಟ್ಸ್ ಕೂಡ ಇದೆ ಅಂಡ್ ನಮ್ಗೆ ಇಲ್ಲಿ ಒಂದು ವಾಕಿಂಗ್ ವಾರ್ಡ್ರೋಬ್ ಕೂಡ ಸಿಗುತ್ತೆ. ಸೊ ಸಫಿಷಿಯಂಟ್ ಸ್ಪೇಸ್ ಇದೆ ಇಲ್ಲಿ ವಿತ್ ಲೈಟ್ ಫಿಟ್ಟಿಂಗ್ಸ್ ಇನ್ಸೈಡ್. ಅಲ್ಲಿ ಒಂದು ಸಪರೇಟ್ ಡ್ರೆಸ್ಸಿಂಗ್ ಟೇಬಲ್ ಕೂಡ ಬರುತ್ತೆ. ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ ಇರೋದ್ರಿಂದ ಯುನೀಕ್ ಆಗಿ ಕ್ಲಾಸಿ ಆಗಿ ನಮ್ಮ ಮಾಸ್ಟರ್ ಬೆಡ್ರೂಮ್ ಕಾಣಿಸ್ತಾ ಇದೆ. ಇಲ್ಲಿ ನಾನು ಹೇಳ್ದಂಗೆ ಒಂದು ಅಟ್ಯಾಚ್ಡ್ ಬಾಲ್ಕನಿ ಕೂಡ ಇದೆ. ಇಲ್ಲಿ ನೋಡಿ ತುಂಬಾ ಸ್ಪೇಷಿಯಸ್ ಆಗಿರೋ ಬಾಲ್ಕನಿ ಇದೆ. ಆರಾಮಾಗಿ ಕಾಫಿ ಕುಡಿತಾ ವ್ಯೂ ಎಂಜಾಯ್ ಮಾಡ್ಬೋದು. ಇಲ್ಲಿ ಜೋಕಾಲೆ, ಸೋಫಾ, ಬೀನ್ ಬ್ಯಾಗ್ ಏನ್ ಬೇಕಾದ್ರೂ ಇಟ್ಕೋಬಹುದು. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಟೈಮ್ ಸ್ಪೆಂಡ್ ಕೂಡ ಮಾಡ್ಬೋದು. ನೋಡ್ತಾನೆ ಇದ್ದೀರಾ ಇಲ್ಲಿ ಮೇನ್ ರೋಡ್ ಕಾಣಿಸ್ತಾ ಇದೆ. ಇಲ್ಲಿ ಸುತ್ತಮುತ್ತ ರೆಸ್ಟೋರೆಂಟ್ಸ್ ಇರ್ಬೋದು, ಗ್ರಾಸರೀಸ್ ಇರ್ಬೋದು, ಪೆಟ್ರೋಲ್ ಬಂಕ್ ಇರ್ಬೋದು, ಟ್ರಾನ್ಸ್ಪೋರ್ಟ್ ಇರ್ಬೋದು, ಯಾವುದೇ ರೀತಿ ತೊಂದರೆ ಆಗಲ್ಲ. ಈ ಪ್ರಾಪರ್ಟಿ ಮಂಗ್ನಳ್ಳಿ ಕ್ರಾಸ್ ಪಕ್ಕದಲ್ಲಿ ಸಿಚುಯೇಟ್ ಆಗಿದೆ ಅಂಡ್ ಇದು ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ ಆಗಿದೆ. ಬನ್ನಿ ಥರ್ಡ್ ಫ್ಲೋರ್ಗೆ ಹೋಗೋಣ. ನಾನು ಆಗ್ಲೇ ಹೇಳಿದಾಗೆ ಪ್ರತಿಯೊಂದು ಫ್ಲೋರ್ಗೂ ನಮ್ಗೆ ಬೇರೆ ಬೇರೆ ಲಿವಿಂಗ್ ರೂಮ್, 2 ಸಪರೇಟ್ ರೂಮ್ಸ್ ಕೂಡ ಸಿಗುತ್ತೆ. ಇಲ್ಲಿ ನೋಡಿ ಈ ಲಿವಿಂಗ್ ರೂಮ್ಗೆ ಬೇರೆ ಸೀಲಿಂಗ್ ನ ಮಾಡಿಸಿದ್ದಾರೆ, ವೆರಿ ಡಿಫ್ರೆಂಟ್. TV ಯೂನಿಟ್ ಕೂಡ ಕಳೆದ 2 ಫ್ಲೋರ್ಸ್ಗಿಂತ ತುಂಬಾ ಡಿಫ್ರೆಂಟ್ ಆಗಿದೆ. ಈ ತರ ಕಂಪಾರ್ಟ್ಮೆಂಟ್ ಬರುತ್ತೆ.
ವೆರಿ ಸಫಿಷಿಯಂಟ್ ಸ್ಪೇಸ್ ಇದೆ. ಇಲ್ಲಿ ಏನಾದ್ರೂ ಎಲೆಕ್ಟ್ರಾನಿಕ್ ಐಟಮ್ಸ್ನ ಇಟ್ಕೋಬೋದು ಅಂದರೆ ಆರಾಮಾಗಿ ಇಟ್ಕೋಬೋದು. ಇಲ್ಲಿ ಒಂದು ಆಡೆಡ್ ಫೆಸಿಲಿಟಿ ಅಂದರೆ ಟಫನ್ ಗ್ಲಾಸಸ್ನ ಯೂಸ್ ಮಾಡಿ ವೆರಿ ಬ್ಯೂಟಿಫುಲಿ ಕನ್ಸ್ಟ್ರಕ್ಟೆಡ್ ಗ್ಲಾಸ್ ಬಾಲ್ಕನಿ ಇದೆ. ಇದನ್ನ ನಾವು ಓಪನ್ ಬಾರ್ ಆಗಿ ಕೂಡ ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು, ಅಥವಾ ಹಿಂಗೆ ರಿಟೈನ್ ಮಾಡ್ತೀವಿ ಅಂದ್ರೆ ಒಂದು ಸ್ಟುಡಿಯೋ ತರನಾದ್ರೂ ಕಸ್ಟಮೈಸ್ ಮಾಡ್ಕೋಬಹುದು. ವ್ಯೂ ಪಾಯಿಂಟ್ ನ ಎಂಜಾಯ್ ಮಾಡಿ ಚಿಲ್ ಮಾಡಕ್ಕೆ ದಿಸ್ ಈಸ್ ಅ ವೆರಿ ವೆರಿ ಗುಡ್ ಫೆಸಿಲಿಟಿ. ಬನ್ನಿ ಇಲ್ಲಿರೋ ಮಾಸ್ಟರ್ ಬೆಡ್ರೂಮ್ ನ ನೋಡೋಣ. ವಾವ್, ಕೆಳಗಡೆ ನೋಡಿದ್ರುಗಿಂತ ಇಲ್ಲಿ ಕಬರ್ಡ್ಸ್ ತುಂಬಾ ಡಿಫ್ರೆಂಟ್ ಆಗಿದೆ. ಸೇಮ್ ವರ್ಕ್ ಸ್ಟೇಷನ್ ಅಥವಾ ಸ್ಟಡಿ ಟೇಬಲ್ಗೆ ಇಲ್ಲಿ ಕಸ್ಟಮೈಸೇಷನ್ ಮಾಡ್ಕೋಬಹುದು. ಇಲ್ಲಿ ಕಾಟ್ ಕೂಡ ಡಿಸೈನ್ ಮಾಡಿದ್ದಾರೆ. ವೆಂಟಿಲೇಷನ್ ಇಸ್ ವೆರಿ ಗುಡ್ ಹಿಯರ್ as well. ವಾಕಿಂಗ್ ವಾರ್ಡ್ರೋಬ್ ಕೂಡ ಇದೆ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ, ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ತುಂಬಾ ಕ್ಲಾಸಿ ಫಿನಿಶಿಂಗ್ ಇದೆ. ಬನ್ನಿ ಕಿಡ್ಸ್ ರೂಮ್ ನ ನೋಡೋಣ. ಇಲ್ಲಿ ಬೇರೆ ಡಿಸೈನ್ಸ್ ಇದೆ. ಸ್ಪೇಷಿಯಸ್ ಕಬರ್ಡ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಇದೆ, ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಟೈಮ್ ಟು ಗೋ ಟು ದ ನೆಕ್ಸ್ಟ್ ಫ್ಲೋರ್. ಬನ್ನಿ ಹೋಗೋಣ. ಸೊ ವಿ ಕಮ್ ಟು ದ ಲಾಸ್ಟ್ ಫ್ಲೋರ್ ಆಫ್ ದ ಬಿಲ್ಡಿಂಗ್. ಇಲ್ಲಿ ನೋಡ್ತಾ ಇದ್ದೀರಾ, ಸ್ಕೈಲೈಟ್ಗೆ ಟಫನ್ ಗ್ಲಾಸಸ್ ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿರೋ ರೂಫ್ ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇಲ್ಲಿ ನಮಗೆ ವಾಷಿಂಗ್ ಏರಿಯಾ ಬರುತ್ತೆ. ಆಂಟಿ ಸ್ಕಿಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಮಿಷಿನ್ಗೆ ಕಂಪಾರ್ಟ್ಮೆಂಟ್ ಬರುತ್ತೆ. ಇದು ನಮ್ಮ ಪ್ರೊಜೆಕ್ಟರ್ ರೂಮ್. ಇದನ್ನ ನಾವು ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಸ್ಟೋರ್ ರೂಮ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬಹುದು, ಜಿಮ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬಹುದು. ಸ್ಪೇಷಿಯಸ್ ಆಗಿದೆ ಅಂಡ್ ಒಂದು ಬಾತ್ರೂಮ್ ಕೂಡ ಬರುತ್ತೆ ಇಲ್ಲಿ. ನಾವಿಲ್ಲಿ ನೋಡ್ತಾ ಇರೋ ಹಾಗೆ ತುಂಬಾ ಚೆನ್ನಾಗಿದೆ ವ್ಯೂ. ಈ ಸ್ಪೇಸ್ ನ ನಾವು ಗಾಳಿನ ಎಂಜಾಯ್ ಮಾಡ್ತಾ ಫ್ರೆಂಡ್ಸ್, ಫ್ಯಾಮಿಲಿ, ಗೆಟ್ ಟುಗೆದರ್ಸ್, ಪಾರ್ಟೀಸ್, ಬರ್ತ್ಡೇ, ಫಂಕ್ಷನ್ಸ್ ಏನ್ ಬೇಕಾದ್ರೂ ಈ ವ್ಯೂ ಜೊತೆ ಎಂಜಾಯ್ ಮಾಡ್ಬೋದು. ಬೇಕಾಗಿರೋ ಎಲ್ಲ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನಿಮಗೆ ಆಸಕ್ತಿ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. ನಮಸ್ತೆ.